ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ ಅಂತೀವಿ. ಆದರೆ ಒತ್ತಡದ ಕೆಲಸ, ಬದಲಾದ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಕಾಯಿಲೆ, ನೋವುಗಳನ್ನು ನಾವೇ ತಂದುಕೊಳ್ತೀವಿ. ಅದರಲ್ಲೂ ಇತ್ತೀಚೆಗಂತೂ ಯುವಕರು, ವಯಸ್ಕರನ್ನದೇ ಎಲ್ಲರನ್ನೂ ಬಿಡದೆ ಕಾಡುವಂಥದ್ದು ಬೆನ್ನು ನೋವು. ಹಾಗಾದ್ರೆ ಈ ಬೆನ್ನು ನೋವು ಯಾಕೆ ಬರುತ್ತೆ? ಬೆನ್ನು ನೋವಿನಿಂದಾಗಿರುವಂತಹ ಪರಿಣಾಮಗಳೇನು? ಇದಕ್ಕೆ ಯಾವ ರೀತಿ ಹೋಮಿಯೋ ಕೇರ್ನಲ್ಲಿ ಚಿಕಿತ್ಸೆ ಇದೆ? ಇದೆಲ್ಲದರ ಬಗ್ಗೆ ತಿಳ್ಕೋಣ ಇವತ್ತಿನ ಸುಹಾಸಿನಿಯಲ್ಲಿ. ಬೆನ್ನು ನೋವಿನ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಹೋಮಿಯೋ ಕೇರ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಡಾಕ್ಟರ್, ಮೊದಲೆಲ್ಲ ಏನೇ ನೋವು, ಈ ಬೆನ್ನು ನೋವು, ಕಾಲು ನೋವು ಏನೇ ಇದ್ರೂ ಕೂಡ ಒಂದು 35 ವರ್ಷ ಆದಮೇಲೆ ಬರುವಂಥದ್ದು. ಆದರೆ ಈಗಿನ ಒಂದು ನಮ್ಮ ಲೈಫ್ ಸ್ಟೈಲು ಅಥವಾ ನಾವು ಮಾಡುವಂತಹ ತಪ್ಪುಗಳು, ಪೋಸ್ಚರ್ಸಿಂದ ಆಗಿರಬಹುದು, ಬೆನ್ನು ನೋವು ಎಲ್ಲರನ್ನೂ ಕಾಡ್ತದೆ. ಸೊ ಏನಿದು ಬೆನ್ನು ನೋವು ಅಂದರೆ ಅಂತ? ಫಸ್ಟ್ ಆಫ್ ಆಲ್, ಬ್ಯಾಕ್ ಪೇನ್ ಇಸ್ ಎ ಪೇನ್ ದಟ್ ಫೆಲ್ಟ್ ಇನ್ ದಿ ಬ್ಯಾಕ್ ದಟ್ ಒರಿಜಿನೇಟ್ಸ್ ಫ್ರಮ್ ದಿ ಮಸಲ್ಸ್, ಬೋನ್ಸ್, ನರ್ವ್ಸ್ ಆಫ್ ದ ಸ್ಪೈನ್ ಅಂತ ಹೇಳ್ತೇವೆ. ನಮ್ಮ ಬೆನ್ನು ಮೂಳೆಯಲ್ಲಿ ಮಾಂಸಖಂಡಗಳಾಗಿರ್ಬೋದು, ಅಲ್ಲಿ ನರಗಳಾಗಿರ್ಬೋದು, ಅಲ್ಲಿ ಮೂಳೆ ವರ್ಟಿಬ್ರೇಸ್ ಅಂತ ಏನು ಹೇಳ್ತೀವಿ, ಅದರಿಂದ ಒರಿಜಿನೇಟ್ ಆಗೋ ಪೇಯ್ನ ನಾವು ಬ್ಯಾಕ್ ಪೇನ್ ಅಂತ ಕರಿತೇವೆ. ಬ್ಯಾಕ್ ಪೇನ್ ಈಸ್ ಆಲ್ಸೋ ನೋನ್ ಆಸ್ ಡಾರ್ಸಾಲ್ಜಿಯಾ ಅಥವಾ ಲಂಬಗೋ ಅಂತ ಕೂಡ ಕರಿತೇವೆ, ಅಥವಾ ಡಾರ್ಸಾಲ್ಜಿಯಾ ಅಂತ ಕೂಡ ಕರಿತೇವೆ. ಮೇಯ್ನಾಗಿ ಎಪಿಡಮಿಯಾಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ ಸುಮಾರು 50,000 ಜನರು ಒಂದು ವರ್ಷಕ್ಕೆ ಈ ಬ್ಯಾಕ್ ಪೇನ್ ಅನ್ನೋ ಕಂಡೀಷನ್ಗೆ ತುತ್ತಾಗ್ತಾರೆ. ಯಾಕೆ ಇಷ್ಟು ಜನ ತುತ್ತಾಗ್ತಾರೆ ಅಂತ ಹೇಳಿದ್ರೆ, ಸ್ಪೈನ್ ಈಸ್ ಎ ಸೆಂಟರ್ ಬೋನ್ ದಟ್ ಹೆಲ್ಪ್ಸ್ ಟು ಬೆಂಡ್, ಸಿಟ್, ಸ್ಟ್ಯಾಂಡ್ ಅಂತ ಹೇಳ್ತೇವೆ. ನಾವು ದಿನನಿತ್ಯ ಜೀವನದಲ್ಲಿ ಕೂತ್ಕೊಳ್ಬೇಕಾಗತ್ತೆ, ಮಲ್ಕೊಳ್ಬೇಕಾಗತ್ತೆ, ಬಗ್ಬೇಕಾಗತ್ತೆ. ಈ ಎಲ್ಲ ಕಾರ್ಯಗಳಿಗೆ ಉಪಯೋಗ ಆಗುವಂಥ ಮೂಳೆ ನಮ್ಮ ಬೆನ್ನು ಮೂಳೆ. ಅದಕ್ಕೆ ನಾವು ಇಷ್ಟು ಜನರಲ್ಲಿ ನಾವು ಈ ಥರನ ಕಾಣ್ತೇವೆ. ಅದೊಂದು ಎಪಿಡಮಿಯಾಲಜಿಕಲಿ ನೋಡಬೇಕು ಅಂತ 50,000 ಜನ ಈ ಒಂದು ವರ್ಷಕ್ಕೆ ತುತ್ತಾಗ್ತಾರೆ. ಸೊ ನೀವು ಹೇಳ್ದಾಗೆ ಬೆನ್ನು ನೋವು 2 ಥರ, ಅಂದರೆ ಎಲ್ಲೋ ಒಂದು ಕಡೆ ಎದ್ದೇಳುವಾಗ ಸ್ವಲ್ಪ ವ್ಯತ್ಯಾಸ ಆದರೆ, ಒಂದು ಸ್ವಲ್ಪ ಉಳುಕಿದಾಗ ಬೆನ್ನು ನೋವು ಅದು ಸ್ವಲ್ಪ ದಿನದ ಮಟ್ಟಿಗೆ ಇರುತ್ತೆ. ಸೊ ನಿರಂತರವಾಗಿ ಕಾಡ್ತಾ ಇರುವಂತಹ ಬೆನ್ನು ನೋವು ಏನಿದಕ್ಕೆ ಕಾರಣಗಳಂತ? ಮೇಯ್ನಾಗಿ ಯಾವುದಾದ್ರೂ ಪೇಷಂಟ್ ನಮ್ಮ ಹತ್ರ ಬೆನ್ನು ನೋವು ಅಂತ ಹೇಳಿ ಬಂದಾಗ ನಾವು 3 ಥರವಾಗಿ ವಿಂಗಡಿಸ್ತೇವೆ. ಓಕೆ, ಅಕ್ಯೂಟ್ ಬ್ಯಾಕ್ ಪೇನ್, ಸಬ್ ಅಕ್ಯೂಟ್ ಬ್ಯಾಕ್ ಪೇನ್ ಆ್ಯಂಡ್ ಕ್ರಾನಿಕ್ ಬ್ಯಾಕ್ ಪೇನ್ ಅಂತ. ಅಕ್ಯೂಟ್ ಬ್ಯಾಕ್ ಪೇನ್ ಅಂದರೆ ಬೆನ್ನು ನೋವು 4 ವಾರ ತನಕ ಇರುತ್ತೆ. ಓಕೆ, ಅದನ್ನು ನಾವು ಅಕ್ಯೂಟ್ ಬ್ಯಾಕ್ ಪೇನ್ ಅಂತ ಕರಿತೇವೆ. ಈ 4 ವಾರದಿಂದ 12 ವಾರದ ತನಕ ಈ ಬೆನ್ನು ನೋವು, ಉರಿ ಅಥವಾ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಸಬ್ ಅಕ್ಯೂಟ್ ಬ್ಯಾಕ್ ಪೇನ್ ಅಂತ ಕರಿತೇವೆ. ಈಗ 12 ವಾರದ ಮೇಲ್ಪಟ್ಟು ಇತ್ತು ಈ ಬೆನ್ನು ನೋವು ಅಂತ ಹೇಳಿದ್ರೆ ಅದನ್ನು ನಾವು ಕ್ರಾನಿಕ್ ಬ್ಯಾಕ್ ಪೇನ್ ಅಂತ ಕರಿತೇವೆ. ಮೇಯ್ನಾಗಿ ಅಕ್ಯೂಟ್ ಬ್ಯಾಕ್ ಪೇನ್ ನೀವು ಹೇಳ್ದಂಗೆ ಅಬ್ನಾರ್ಮಲ್ ಪೋಸ್ಚರ್ಸ್ ಆಗಿರ್ಬೋದು, ಲಿಫ್ಟಿಂಗ್ ಆಫ್ ಹೆವಿ ವೆಯ್ಟ್ಸ್, ತುಂಬ ಭಾರ ಇರೋ ಪದಾರ್ಥಗಳಾಗಿರ್ಬೋದು ಎತ್ತಿದ್ರೆ, ಮತ್ತು ಅಬ್ನಾರ್ಮಲ್ ಪೋಸ್ಚರ್ಸು, ಇದರಿಂದ ಕಂಡೀಷನ್ ಆಗೋ ಪೇಯ್ನ ನಾವು ಅಕ್ಯೂಟ್ ಬ್ಯಾಕ್ ಪೇನ್ ಅಂತ ಕರಿತೇವೆ. ಆಮೇಲೆ ಕ್ರಾನಿಕ್ ಬ್ಯಾಕ್ ಪೇನ್ ಯಾವಾಗ ಟರ್ನ್ ಆಗುತ್ತೆ ಅಂತ ಹೇಳಿದ್ರೆ ಡಿಸ್ಕರ್ನಿಯೇಷನ್. ನಾನು ಮುಂದೆ ಹೇಳ್ತೀನಿ ಡಿಸ್ಕರ್ನಿಯೇಷನ್ ಅಂದರೆ ಏನು ಅಂತ. ಆ ಡಿಸ್ಕರ್ನಿಯೇಷನ್ ಆಗಿರ್ಬೋದು, ಸ್ಪೈನಲ್ ಅಬ್ನಾರ್ಮಲಿಟೀಸ್, ಹುಟ್ಟಿದಾಗಿಂದ ಬೆನ್ನು ಮೂಳೆ ಸೊಟ್ಟ ಇರೋದಾಗಲಿ, ಈ ಥರ ಏನಾದರೂ ಅನಾಟಮಿಕಲ್ ಅಬ್ನಾರ್ಮಲಿಟೀಸ್ ಇತ್ತು ಅಂತ ಹೇಳಿದ್ರೆ ಅದರಿಂದ ಕಂಡೀಷನ್ ಆಗೋದನ್ನು ನಾವು ಕ್ರಾನಿಕ್ ಬ್ಯಾಕ್ ಪೇನ್ ಅಂತ ಕರಿತೇವೆ. ಮೇಯ್ನಾಗಿ ನಾವು ಬೆನ್ನು ಮೂಳೆನ 3 ಥರವಾಗಿ ವಿಂಗಡಿಸ್ತೇವೆ. ಓಕೆ, ದೇರ್ ಆರ್ 3 ವರ್ಟಿಬಲ್ ಕಾಲಮ್ಸ್ ಇನ್ ದಿ ಸ್ಪೈನಲ್ ಬೋನ್ಸ್ ಅಂತ ಹೇಳ್ತೇವೆ. ಫಸ್ಟು ಸರ್ವೈಕಲ್ ಕಾಲಮ್, ನೆಕ್ಸ್ಟ್ ಸೆಟ್ ಆಫ್ ಬೋನ್ಸ್ಗೆ ನಾವು ಥೊರಾಸಿಕ್ ಕಾಲಮ್, ನೆಕ್ಸ್ಟ್ ಸೆಟ್ ಆಫ್ ಬೋನ್ಸ್ಗೆ ನಾವು ಲಂಬಾರ್ ಕಾಲಮ್ ಅಂತ ಹೇಳ್ತೇವೆ. ಸರ್ವೈಕಲ್ ವರ್ಟಿಬ್ರೇಸು ನಾವು 7ನ ಕಾಣ್ತೇವೆ, 7 ಮೂಳೆಯನ್ನು ಕಾಣ್ತೇವೆ. ಅದನ್ನು ನಾವು ಸರ್ವೈಕಲ್ ಬೋನ್ಸ್ ಅಂತ ಕರಿತೇವೆ. ಅದನ್ನು ನಾವು C1 to C7 ಅಂತ ಹೇಳ್ತೇವೆ. ನೆಕ್ಸ್ಟ್ ಸೆಟ್ ಆಫ್ ಬೋನ್ಸ್ಗೆ ನಾವು ಥೊರಾಸಿಕ್ ಬೋನ್ಸ್ ಅಂತ ಕರಿತೇವೆ, ಅದು 12 ಇರುತ್ತೆ. ಓಕೆ, T1 to T12 ಅಂತ ಕರಿತೇವೆ. ನೆಕ್ಸ್ಟ್ ಸೆಟ್ ಆಫ್ ಬೋನ್ಸ್ಗೆ ಲಂಬಾರ್ ಬೋನ್ಸ್ ಅಂತ ಕರಿತೇವೆ, ಅದು 5 ಮೂಳೆ ಇರುತ್ತೆ. ಅದನ್ನು ನಾವು L1 to L5 ಅಂತ ಕರಿತೇವೆ. ಯಾವುದಾದ್ರೂ ಪೇಷಂಟು ನನಗೆ ನೆಕ್ ಪೇನ್ ಬರ್ತಿದೆ ಅಂತ ಹೇಳಿ ಬಂದಾಗ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಅದು ಸರ್ವೈಕಲ್ ಬೋನ್ಸ್ ಅಂತ ಏನು ಹೇಳಿದೆ ಅದರಲ್ಲಿ ತೊಂದರೆಯನ್ನು ಕಾಣ್ತೇವೆ. ಓಕೆ, ಏನಾದರೂ ಥೊರಾಸಿಕ್ ಬೋನ್ಸಲ್ಲಿ ಏನಾದರೂ ತೊಂದರೆ ಇತ್ತು ಅಂತ ಹೇಳಿದ್ರೆ ಅಪ್ಪರ್ ಬ್ಯಾಕ್ ಪೇನ್, ಬೆನ್ನಿನ ಹಿಂಭಾಗದಲ್ಲಿ ನೋವು ಅಂತ ಹೇಳಿ ಬರ್ತಾರೆ. ಆ ಥರ ಹೇಳಿ ನಾವು ಇನ್ವೆಸ್ಟಿಗೇಟ್ ಮಾಡಿದಾಗ ನಮಗೆ ಥೊರಾಸಿಕ್ ಬೋನ್ಸಲ್ಲಿ ನಮಗೆ ತೊಂದರೆಯನ್ನು ಕಾಣ್ತೇವೆ. ಏನಾದರೂ ಲಂಬಾರ್ ಬೋನ್ಸ್, ಕೆಳಗಿನ ಲಂಬಾರ್ ಬೋನ್ಸಲ್ಲಿ ಏನಾದ್ರು ತೊಂದರೆ ಇತ್ತು ಅಂತ ಹೇಳಿದ್ರೆ ಲಂಬಾರ್ ಸ್ಪಾಟ್, ಕೆಳಗಡೆ ಭಾಗದಲ್ಲಿ ನೋವು ಅಂತ ಹೇಳಿ ಬರ್ತಾರೆ, ಲೋ ಬ್ಯಾಕ್ ಪೇನ್ ಅಂತ ಹೇಳ್ತಾರೆ. ಅದನ್ನು ನಾವು ಸಯಾಟಿಕ್ ಅಂತ ಕರಿತೇವೆ, ಮತ್ತು ಡಾರ್ಸಲ್ಜಿ ಅಂತ ಕೂಡ ಕರಿತೇವೆ. ಈ ಥರವಾಗಿ ನಾವು ವಿಂಗಡಿಸ್ತೇವೆ. ಸೊ ಡಾಕ್ಟರ್, ಈಗ ಸಾಮಾನ್ಯವಾಗಿ ಮಹಿಳೆಯರ ಬಗ್ಗೆ ಮಾತಾಡ್ತಿದ್ರೆ ಹೆಚ್ಚಾಗಿ ತಮ್ಮ ಮೆನ್ಸ್ಟ್ರಾಲ್ ಸೈಕಲ್ ಟೈಮಲ್ಲಿ ಬ್ಯಾಕ್ ಪೇನ್ ಅನ್ನುವಂಥದ್ದು ಬಹಳಷ್ಟು ಜನ ಕಂಪ್ಲೇಂಟ್ಸ್ ಹೇಳ್ತಾರೆ. ಅದರ ಜೊತೆಗೆ ಮತ್ತೊಂದು ಅಂದರೆ ಈ ಮಿಸ್ಕ್ಯಾರೇಜ್ ಆದಾಗ ಕೆಲವೊಂದು ಸರ್ತಿ ಅದು ಬೆನ್ನು ನೋವು ಅವ್ರ ಜೊತೆಗೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಯಾವ ಟೈಮಲ್ಲಿ ಹೆಚ್ಚಾಗಿ ಇದು ನೋವು ಕಾಣಿಸ್ಕೊಳ್ಳುತ್ತೆ? ಯಾಕಂದ್ರೆ ನಾವು ಮಹಿಳೆಯರಲ್ಲಿ ಜಾಸ್ತಿ ಯಾಕೆ ಕಾಣ್ತಾ ಇದ್ದೇವೆ ಅಂತ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅವ್ರಿಗೆ ಮುಟ್ಟಿನ ಸಮಯದಲ್ಲಿ ಆಗಿರ್ಬೋದು, ಮುಟ್ಟು ನಿಲ್ಲೋ ಸಮಯ, ಮೆನೋಪಾಸಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಆಗ ಏನಾದರೂ ಹಾರ್ಮೋನಲ್ ಚೇಂಜಸ್ ಆಯಿತು, ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಲೆವೆಲ್ ಇಂಬ್ಯಾಲೆನ್ಸ್ ಆಯಿತು ಅಂತ ಹೇಳಿದ್ರೆ ಅದರಿಂದ ಬ್ಯಾಕ್ ಪೇನ್ ಬರೋ ಸಾಧ್ಯತೆ ತುಂಬಾ ಇರುತ್ತೆ. ಮೇಯ್ನಾಗಿ ಮಹಿಳೆಯರಲ್ಲಿ ನಾವು ಯೂಟ್ರೈನ್ ಫೈಬ್ರಾಯ್ಡ್ಸ್ನ ಕಾಣ್ತೇವೆ, ಮತ್ತು ಓವರಿಯನ್ ಸಿಸ್ಟ್ ಅಂತ ಕಾಣ್ತೇವೆ. ಓಕೆ, ಅಂಡಾಣು ಗಡ್ಡೆಗಳಾಗಿರ್ಬೋದು, ಸಿಸ್ಟ್ PCOD ಅಂತ ಕರಿತೇವೆ, ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಡಿಸೀಸ್ ಅಂತ ಕರಿತೇವೆ. ಅಂಥವರಲ್ಲಿ ಏನಾದರೂ ಮೂಳೆಯ ಹಿಂಭಾಗದಲ್ಲಿ ಏನಾದರೂ ನರದ ಮೇಲೆ ಪ್ರೆಷರ್ಸ್ ಬಿತ್ತು ಅಂದರೆ ಅದರಿಂದ ಕೂಡ ಬ್ಯಾಕ್ ಪೇನ್ ಬರೋ ಸಾಧ್ಯತೆ ಇರುತ್ತೆ.
ಸೊ ಡಾಕ್ಟರ್, ಈಗ ಸಾಮಾನ್ಯವಾಗಿ ನಾನು ಆರಂಭದಲ್ಲೇ ಹೇಳಿದೆ, ಈ ಬೆನ್ನು ನೋವು ಅಂತದ್ದು ಮೂಳೆ ಸವೆತ ಅಥವಾ ಮೂಳೆಗಳಲ್ಲಿ ಅಶಕ್ತತನ ಅಂದ್ರೆ ವಯಸ್ಸಾದ ಮೇಲೆ ಬರುವಂಥದ್ದು. ಅಂದ್ರೆ ಈಗಿನ ಒಂದು ಲೈಫ್ ಸ್ಟೈಲ್ ಕಾರಣನ ಅಥವಾ ಏನ್ ಗೊತ್ತಿಲ್ಲ, ಅಂದ್ರೆ ಟೀನೇಜರ್ಸ್ ಮತ್ತೆ ಯಂಗ್ಸ್ಟರ್ಸ್ ಎಲ್ಲರೂ ಕೂಡ ಬ್ಯಾಕ್ ಪೇನ್ ಅಂತ ಹೇಳ್ತಿರ್ತಾರೆ. ಸೊ ಏನ್ ಇದಕ್ಕೆ ಮುಖ್ಯವಾಗಿ ರೀಸನ್ಸ್ ಏನಂತ ಈಗ ಇದಕ್ಕೆ ಏಜ್ ರಿಲೇಟೆಡ್ ಫ್ಯಾಕ್ಟರ್ ಇರಲೇಬೇಕು ಅಂತ ಹೇಳಕ್ ಆಗ್ತಲ್ಲ. ಮುಂಚೆ ಯಾಕಂದ್ರೆ ಮುಂಚೆ ವಯಸ್ಕರಲ್ಲಿ ಮಾತ್ರ ಕಾಣ್ತಿದ್ವಿ, ಈಗಿನ ದಿನನಿತ್ಯ ಜೀವನದಲ್ಲಿ ಆಗಿರ್ಬೋದು ಎಲ್ಲರಲ್ಲೂ ನಾವು ಬ್ಯಾಕ್ ಪೇನ್ನ ಕಾಣ್ತೇವೆ. ಮೇಯ್ನ್ ಆಗಿ ನಮ್ಮ ಮುಖ್ಯ ರೋಗ ಲಕ್ಷಣ ಅಥವಾ ಕಾರಣ ಏನು ಹೇಳಬೇಕು ಅಂತ ಹೇಳಿದ್ರೆ ಲಾಂಗ್ ಟೈಮ್ ಸಿಟ್ಟಿಂಗ್. ಓಕೆ, ಬೆಳಗಿನ ರಾತ್ರಿ ತನಕ ಕೂತ್ಕೊಳ್ಳೋದಾಗಲಿ, ಇದನ್ನು ನಾವು ಕಂಡಕ್ಟರ್ಸ್ ಮತ್ತು ಡ್ರೈವರ್ಸಲ್ಲಿ ಕಾಣ್ತೇವೆ. ನಿಂತ್ಕೊಳ್ಳೋದಾಗಲಿ, ಕಂಪ್ಯೂಟರ್ ಇಂಜಿನಿಯರ್ಸಲ್ಲಾಗಲಿ ಒಂದೇ ಸಮ ಕೂತ್ಕೊಳ್ಳೋದ್ರಿಂದ ನಮ್ಮ ನರ ಏನಿರುತ್ತೆ, ಬೆನ್ನು ಮೂಳೆ ನರ ಏನಿರುತ್ತೆ ಅದ್ರ ಮೇಲೆ ಪ್ರೆಷರ್ಸ್ ಬೀಳ್ತಾ ಹೋಗ್ತಾ ಇರುತ್ತೆ. ಅದರಿಂದ ಕೂಡ ಬ್ಯಾಕ್ ಪೇನ್ ಬರೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಲಿಫ್ಟಿಂಗ್ ಆಫ್ ಹೆವಿ ವೆಯ್ಟ್ಸ್ ಅಂತ ಹೇಳಿದೆ. ಲಿಫ್ಟಿಂಗ್ ಆಫ್ ಹೆವಿ ವೆಯ್ಟ್ಸ್ ತೊಗೊಳ್ಬೇಕಾದ್ರೆ, ವೆಯ್ಟ್ ತಗೊಳ್ಬೇಕಾದ್ರೆ ನಮ್ಮ ಬೆನ್ನು ಮೂಳೆ ನರಗಳಾಗಿರ್ಬೋದು ಅದ್ರ ಮೇಲೆ ಪ್ರೆಷರ್ಸ್ ಬೀಳ್ತಾ ಹೋಗ್ತಾ ಇರುತ್ತೆ. ಅದರಿಂದ ಕೂಡ ಬ್ಯಾಕ್ ಪೇನ್ ಬರೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಟ್ರೌಮಾ ಆ್ಯಂಡ್ ಆಕ್ಸಿಡೆಂಟ್ಸ್. ಓಕೆ, ಬೆನ್ನು ಮೂಳೆಯಲ್ಲಿ ಏಟ್ ಬಿದ್ದಿರ್ಬೋದಾಗಿರ್ಬೋದು, ಏನಾರು ಆಕ್ಸಿಡೆಂಟ್ಸ್ ಆಗಿರ್ಬೋದು, ಏನಾರು ಫ್ರ್ಯಾಕ್ಚರ್ಸ್ ಈ ಥರ ಏನಾರು ಇತ್ತು ಅಂತ ಹೇಳಿದ್ರೆ ಅದರಿಂದ ಕೂಡ ನರದ ಮೇಲೆ ಪ್ರೆಷರ್ಸ್ ಬಿದ್ದು ಅದರಿಂದ ಕೂಡ ಬ್ಯಾಕ್ ಪೇನ್ ಬರೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಕಿಡ್ನಿ ಅಫೆಕ್ಷನ್ಸ್ ಅಂತ ಹೇಳ್ತೇವೆ. ಓಕೆ, ಮೂತ್ರಪಿಂಡದ ಕಲ್ಲುಗಳಾಗಿರ್ಬೋದು, ಏನಾದರೂ ಪೈಲೋನೆಫ್ರೈಟಿಸ್, ಕಿಡ್ನಿ ಇನ್ಫೆಕ್ಷನ್ಸ್ ಇರ್ಬೋದು, ಅದರಿಂದ ಕೂಡ ನರದ ಮೇಲೆ ಪ್ರೆಷರ್ಸ್ ಬಿದ್ದು ಅದರಿಂದ ಕೂಡ ಇನ್ಫೆಕ್ಷನ್ ಬರೋ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಡಾಕ್ಟರ್, ನಿಮಗೆ ಗೊತ್ತಾಗುತ್ತೆ ಅಕ್ಯೂಟ್ ಪೇನ್, ಸಬ್ ಅಕ್ಯೂಟ್ ಪೇನ್ ಅನ್ನುವಂಥದ್ದು ನಾರ್ಮಲ್ ಜನರಿಗೆ ಈಗ ಹೇಗೆ ಗೊತ್ತಾಗಬೇಕು ಅಂದರೆ, ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ನೋವಿರುತ್ತೆ, ಅದಾದಮೇಲೆ ಅವ್ರಿಗೆ ನೋವೇ ಗೊತ್ತಾಗೋದಿಲ್ಲ. ಸೊ ಕೆಲವೊಂದು ಟೈಮಲ್ಲಿ ಮಾತ್ರ ನೋವು ಕಾಣಿಸ್ಕೊಳ್ಳೋದು, ಅದು ಹೇಗೆ ಗೊತ್ತಾಗುತ್ತೆ? ಇವಾಗ ಕೆಲವು ಟೈಮಲ್ಲಿ ಮಾತ್ರ ನೋವು ಕಾಣಿಸ್ಕೊಳ್ತಿದೆ ಅಂದರೆ ದಟ್ ಈಸ್ ಎ ಅಕ್ಯೂಟ್ ಪೇನ್. ಏನಾದರೂ ತುಂಬ ಭಾರ ಎತ್ತದಾಗಲಿ, ಒಂದೇ ಸಮ ಕೂತ್ಕೊಳ್ಳೋದಾಗಲಿ ಒಂದೇ ಜಾಗದಲ್ಲಿ, ಅದರಿಂದ ಒರಿಜಿನೇಟ್ ಆಗೋ ಪೇಯ್ನ ನಾವು ಅಕ್ಯೂಟ್ ಪೇನ್ ಅಂತ ಕರಿತೇವೆ. ಅದೇನಾದರೂ ಕ್ರಾನಿಕ್ ಆಗಿ ಟರ್ನ್ ಆಯಿತು ಅಂದರೆ ಅದು ನಾವು ಡಿಸ್ಕರ್ನಿಯೇಷನ್ ಅಂತ ಏನು ಹೇಳ್ತೇವೆ, ಬೆನ್ನು ಮೂಳೆಯಲ್ಲಿ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಇವಾಗ ಅಕ್ಯೂಟ್ ಪೇನಲ್ಲಿ ನಾವೇನಾದರೂ ಎಕ್ಸ್ರೇ ತೆಗೆದು ನೋಡಿದಾಗ ಅದರಲ್ಲಿ ಏನೂ ತೊಂದರೆ ಕಾಣೋದಿಲ್ಲ. ಅಕ್ಯೂಟ್ ಬ್ಯಾಕ್ ಪೇನಲ್ಲಿ ಏನಾದರೂ ಕ್ರಾನಿಕ್ ಆಗಿ ಟರ್ನ್ ಆಯಿತು ಅಂತ ಹೇಳಿದ್ರೆ ಬೆಳಗ್ಗೆನೂ ನೋವಿರುತ್ತೆ, ರಾತ್ರಿ ನೋವಿರುತ್ತೆ, ಮಲಗ ಮೇಲೆ ನೋವು ಜಾಸ್ತಿ ಆಗುತ್ತೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನಿಂತ್ಕೊಳ್ಳೋಕ್ಕಾಗ, ಈ ಥರ ಏನಾದರೂ ಸಿಂಪ್ಟಮ್ಸ್ ಇಟ್ಕೊಂಡು ಬಂದಾಗ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಅದು ಕ್ರಾನಿಕ್ ಪೇನ್ ಆಗಿ ಟರ್ನ್ ಆಗಿರುತ್ತೆ. ಸೊ ಒಂದು ವೇಳೆ ನಾವು ಅಕ್ಯೂಟ್ ಪೇನನ್ನು ನಿರ್ಲಕ್ಷ್ಯ ಮಾಡಿದ್ರೆ, ಇರಲಿ ಬಿಡು ಅಂತ ಒಂದೇನೋ ಒಂದು ಆಯಿಂಟ್ಮೆಂಟ್ ಅಥವಾ ಏನೋ ಒಂದು ಸ್ಪ್ರೇ ಮಾಡ್ಕೊಂಡು ಆ ಒಂದು ಟೈಮ್ಗೆ ಕಡಿಮೆ ಆದರೆ ಅದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಅದು ಕ್ರಾನಿಕ್ ಕನ್ವರ್ಟ್ ಆಗುವಂಥ ಖಂಡಿತ ಕನ್ವರ್ಟ್ ಆಗುತ್ತೆ. ಯಾವಾಗ ನಾವು ಅಕ್ಯೂಟಲ್ಲೇ ನಾವು ಕರೆಕ್ಟಾಗಿ ಟ್ರೀಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಕ್ರಾನಿಕ್ ಆಗಿ ಟರ್ನ್ ಆಗೋದಿಲ್ಲ. ಎಸ್ಪೆಷಲಿ ಹೋಮಿಯೋಪತಿಕಲಿ ಬಂದಾಗ ನಾವು ಆ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡೋದಕ್ಕೆ ಈಗ ದಿನಚರ್ಯದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೋವು ಬಂದಾಗ ಪೇನ್ ಕಿಲ್ಲರ್ಸ್ ತೊಗೊಳ್ಳೋದಾಗಲಿ, ಆಂಟಿಬಯೋಟಿಕ್ಸ್ ತೊಗೊಳ್ಳೋದಾಗಲಿ, ಸದ್ಯಕ್ಕೆ ಅದು ಕಡಿಮೆ ಆಗಿರುತ್ತೆ. ಅವ್ರಿಗೆ ಕ್ರಾನಿಕ್ ಆಗೋದು ಟರ್ನ್ ಆಗೋದು ಗೊತ್ತೂ ಆಗೋದಿಲ್ಲ. ಓಕೆ, ಅವಾಗ ಸದ್ಯಕ್ಕೆ ಮಾತ್ರ ನೋವು ಕಡಿಮೆ ಆಗುತ್ತೆ. ತಿರ್ಗಾ ಕ್ರಾನಿಕ್ ಆಗಿ ನಮ್ಮ ಹತ್ರ ಬಂದಾಗ ನಮಗೂ ಕೂಡ ಕಷ್ಟ ಆಗುತ್ತೆ. ಏನು ನಾನು ಜನರಲ್ ಏನು ಕೇಳ್ಕೊತೀನಿ ಅಂದರೆ, ಅಕ್ಯೂಟ್ ಬ್ಯಾಕ್ ಪೇನ್ ಈ ಥರ ಏನು ಬಂದಾಗ ನಮ್ಮ ಹೋಮಿಯೋಪತಿ ವೈದ್ಯರನ್ನು ಭೇಟಿ ಆದರೆ ಅವಾಗ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂತಂದರೆ ಅದು ಕ್ರಾನಿಕ್ ಆಗಿ ಟರ್ನ್ ಆಗೋದಿಲ್ಲ. ಸೊ ಈ ಬ್ಯಾಕ್ ಪೇನ್ ಬಗ್ಗೆ ನೀವು ಹೇಳಿದ್ರಿ, ಡಿಸ್ಕಾರ್ನಿಯೇಷನ್ ಅನ್ನುವಂಥದ್ದು ಹೇಳಿದ್ರಿ, ಏನಿದು ಅಂತ? ಡಿಸ್ಕಾರ್ನಿಯೇಷನ್ ಅಂದರೆ ನಾವು ಬೆನ್ನು ಮೂಳೆ ವರ್ಟಿಬ್ರೇಸ್ ಅಂತ ಏನು ಕಾಣ್ತೇವೆ, ಎರಡು ವರ್ಟಿಬ್ರೆ ಮಧ್ಯೆ ಒಂದು ಡಿಸ್ಕ್ ಅನ್ನೋದಿರುತ್ತೆ. ಅದು ಕುಷನ್ ಟೈಪಲ್ಲಿ ನಮ್ಮಲ್ಲಿ ಆಕ್ಟ್ ಮಾಡ್ತಾರೆ. ಹೌದು, ಆ ಕುಷನ್ ಟೈಪಲ್ಲಿ ನಮ್ಗೆ ಬೆನ್ನು ಬಗ್ದಾಗ ಆಗಿರ್ಬೋದು, ಕೂತ್ಕೊಳ್ಬೇಕಾದ್ರೆ ಅದು ನಾವು ಕುಷನ್ ಟೈಪಲ್ಲಿ ನಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಏನಾದರೂ ನಾವು ಆ ಡಿಸ್ಕಲ್ಲಿ ನಾವು ಎರಡು ರಿಂಗನ್ನು ಕಾಣ್ತೇವೆ, ಇನ್ನರ್ ರಿಂಗ್ ಮತ್ತು ಔಟರ್ ರಿಂಗ್ ಅಂತ. ಇನ್ನರ್ ರಿಂಗ್ನ ನಾವು ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಕರಿತೇವೆ, ಔಟರ್ ರಿಂಗ್ನ ನಾವು ಆನ್ಯುಲಸ್ ಫೈಬ್ರೋಸಸ್ ಅಂತ ಕರಿತೇವೆ. ಈ ತುಂಬ ಭಾರ ಇರೋ ಪದಾರ್ಥಗಳು ಎತ್ತದಾಗಲಿ, ತುಂಬ ಹೊತ್ತು ಕೂತ್ಕೊಳ್ಳೋದಾಗಲಿ ಆ ಥರ ಏನಾದ್ರು ಮಾಡಿದಾಗ ಏನಾಗುತ್ತೆ, ಆ ರಿಂಗ್ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ವೀಕ್ನೆಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಏನಾಗುತ್ತೆ, ಅದು ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಬಲ್ಜಿಂಗ್ ಡಿಸ್ಕ್ ಅಂತ ಕರಿತೇವೆ. ಯಾವಾಗ ಅದು ಡ್ಯಾಮೇಜ್ ಆಗುತ್ತೆ, ಅದ್ರ ಕೆಲಸ ಅದು ಮಾಡೋಕ್ಕಾಗೋದಿಲ್ಲ, ಅದು ಸ್ಲಿಪ್ ಆಗ್ತಾ ಹೋಗ್ತಾ ಇರುತ್ತೆ, ಆವಾಗ ಅದನ್ನು ನಾವು ಸ್ಲಿಪ್ಪಿಂಗ್ ಡಿಸ್ಕ್ ಅಂತ ಕರಿತೇವೆ. ಯಾವಾಗ ಅದು ಡಿಸ್ಕ್ ಸ್ಲಿಪ್ ಆಗುತ್ತೆ, ಎರಡು ಮೂಳೆ ಹತ್ರ ಬಂದು ಅದ್ರ ಮೇಲೆ ಭಾರ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ, ಮೂಳೆ ಸವಿಯೋದಾಗಲಿ, ಅಲ್ಲಿರೋ ನರಗಳಾಗಿರ್ಬೋದು ಅದ್ರ ಮೇಲೆ ಪ್ರೆಷರ್ಸ್ ಬೀಳ್ತಾ ಹೋಗ್ತಾ ಇರುತ್ತೆ. ಅದನ್ನು ನಾವು ಡಿಸ್ಕರ್ನಿಯೇಷನ್ ಅಥವಾ IVDP ಅಂತ ಕರಿತೇವೆ, ಇಂಟ್ರಾವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ. ಈ ತರ 90% ಆಫ್ ಪೀಪಲ್ ನಾವು ಈ IVDP ಕಂಡೀಷನ್ ನ ಕಾಣ್ತಾ ಇದ್ದೇವೆ. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಬೆನ್ನು ನೋವು ಯಾಕೆ ಬರುತ್ತೆ, ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗಾದ್ರೆ ಹೋಮಿಯೋಪತಿಯಲ್ಲಿ ಯಾವ ರೀತಿ ವಿಶೇಷ ಚಿಕಿತ್ಸೆ ಇದಕ್ಕೆ ಇದೆ, ಇದ್ರ ಬಗ್ಗೆ ಕೂಡ ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.